ಏನು ಅದೇನೋ ಗೋಲ್ಡ್ ತಗೊಂಡಿದ್ರಲ್ಲ? ಯಸ್, ಇವಾಗೆಲ್ಲ ನಿನ್ಗೆ ನೋಡಕ್ಕೆ 1 ಅವರ್ ಬೇಕು. ನನಗೇನು ಕೊಟ್ಟಿಲ್ವಾ? ನಿನಗೂ ಒಂದೇನೋ ಕೊಟ್ಟಿದ್ದಾರೆ, ಡೈಮಂಡ್. ಇವಾಗ ಇದ್ರಲ್ಲಿ ಏನಿದೆ ನೋಡೋಣ, ಇದ್ರಲ್ಲಿ ಏನಿದೆ ನೋಡೋಣ. ಗೊತ್ತಾ ಮದನಿಗೆ ಗೊತ್ತಾ? ಗೊತ್ತಿಲ್ವಾ? ಇದು ಸೀಮಂತಕ್ಕೆ. ಏನ್ ಸಮಾಚಾರ? ಏನಿಲ್ಲ. ಆರೋಗ್ಯ ಕೊಟ್ರು ಸಾಕು. ನಿನ್ ಜುಟ್ಟಿಗೆ ಫ್ಯಾನ್ಸು. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಳ್ರ ಮಧುಗೌಡ ಯೂಟ್ಯೂಬ್ ಚಾನಲ್. ಹೇಳು ಸತೆ, ಬಬ್ಲಿ ಸತೆ. ಬಬ್ಲಿ ಸತೆ ಅಂತಾನೆ ಫೇಮಸ್ ಮಾಡ್ಬಿಟ್ಟಿದ್ದೀನಿ. ಕ್ಯೂಟಿ ಪೂರ್ಣಿಮಾ. ವಿನೋದ್ಗೆ ಏನಾದ್ರು ಒಂದು ಬಿಡ್ಬೇಕಲ್ಲ. ದೀವ ಪೂರ್ಣಿಮಾ, ದೀವ ದೀವ. ನೋಡ್ದೆ ವಿಡಿಯೋ ಗೈಸ್? ನೋಡಿದ್ರೆ ಕುಕ್ಕಿಂಗ್ ವಿಡಿಯೋ ಹೆಂಗಿತ್ತು ಕಮೆಂಟ್ ಮಾಡಿ. ಅದನ್ನ ಎಡಿಟ್ ಮಾಡಿರೋನು ನಮ್ಮ ವಿನೋದ. ನಾನಂತೂ ನೆನ್ನೆ ರಾತ್ರಿ ನೋಡಿ ನೋಡಿ ಹೆವಿ ನಕ್ಕಿದ್ದೀನಿ. ಅದ್ರಲ್ಲಿ ನಾನು ಅಜೀವ್ ಮಾಡೋಣ. ನೀವು ಕಿತಾಪತಿ ಮಾಡಬೇಡಿ, ಸ್ವಲ್ಪ ನೀಟಾಗಿ ಇಟ್ಕೊಂಡ್ರೆ ಸಾಕು. ನಿಖಿಲ್ ರವೀಂದ್ರ ಅವರು ಸೊ ಸಕ್ಕತ್ತಾಗಿ ಎಡಿಟ್ ಮಾಡೋನು ನಮ್ಮ ಹುಡುಗ. ನನಗೆ ಹೆವಿ ಇಷ್ಟ ಆಗೋಯ್ತು ವಿಡಿಯೋ. ಸೊ ಇವಾಗ ನಾವು ಚನ್ನಪಟ್ಟಣ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಅಂದರೆ ನನ್ನ ಸಿಸ್ಟರೇ ಆಗಬೇಕು, ಕಸಿನ್ ಸಿಸ್ಟರ್ ಅವ್ರ ಮನೆ ಗೃಹ ಪ್ರವೇಶ ಇತ್ತು, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆ ಏನೂ ತಿಂದಿರಲಿಲ್ಲ, ಹಂಗಾಗಿ ಇಡ್ಲಿ ತಿನ್ಕೋತಾ ಇದ್ದೀವಿ. ಇವರೆಲ್ಲ ತಿಂದಿದ್ರು ತಿಂಡಿ, ನಾವು ಮಾತ್ರ ತಿಂದಿರಲಿಲ್ಲ. ನಾನು ಮತ್ತು ನಿಖಿಲ್ ಅವರು ಓಟ್ಸ್ ಮಾಡಿ ಇಟ್ಟಿದ್ಲು ಸ್ವಾತಿ, ತರದ್ ಮರ್ತೋದ್ರು, ಹಂಗಾಗಿ ಇಡ್ಲಿ ತಿಂತವ್ರೆ. ಬ್ಯಾಗು ಮರೆ ಮರೆ ಹೊರಗಡೆ ನನ್ನ ತಂಗಿಗೆ ಸುಸ್ತಾಗುತ್ತೆ, ಈಗ ಪ್ರೆಗ್ನೆನ್ಸಿಲಿ ಇದ್ದಾಳಲ್ಲ, ಅದಕ್ಕೆ ನೋವಾಗಬಾರ್ದು ಅಂತ ನಾನೇ ಓದ್ಕೊಂಡು ತಿರುಗ್ತಾ ಇದ್ದೀನಿ ಬ್ಯಾಗ. ಓಕೆ, ಇವಾಗ ಪೂರ್ಣಿ ಅವರು ಹಾಗೂ ನಮ್ಮ ಮನೆಯವರು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದಾರೆ. ಸೊ ಪೂರ್ಣಿ ಅವರೇ ಬರ್ತೀರಾ? ಬಾಯ್. ಸೈಡಿಗೆ ಬನ್ನಿ, ಗಾಡಿ ಬರ್ತಾ ಇದೆ. ಯಾಕೆ ಅಂತಂದರೆ ನಿಖಿಲ್ ಅವರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅಂತ ಅವ್ರ ಜೊತೆ ಇವರು ಜೂಟ್ ಆಗ್ತಾ ಇದ್ದಾರೆ. ಓಕೆ, ಓದ್ಕೋಬೇಕಂತೆ ಅವಳಿಗೆ, ನಾಳೆ ಎಕ್ಸಾಮ್. ಹಾಗಾಗಿ ಸ್ವಾತಿ, ವಿನೋದ್ ಹಾಗೂ ನಮ್ಮಣ್ಣ ಮತ್ತೆ ನಮ್ಮಮ್ಮ ತೋರಿಸ್ತೀನಿರಪ್ಪ ಲಾಸ್ಟಲ್ಲಿ ಮಾವ. ನಾವೆಲ್ಲ ಇಲ್ಲಿ ಇರ್ತೀವಿ, ಲಾಸ್ಟಲ್ಲಿ ಬರ್ಬೇಕು ಮಾವನ ಹತ್ರ. ಸ್ವಲ್ಪ ಜಾಸ್ತಿ ಮಾತಾಡ್ಬೇಕಲ್ಲ ಮಾವನ ಹತ್ರ, ಅದಕ್ಕೆ. ಹಾಯ್, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಸಾಕಾ? ಇನ್ನೇನಾರ? ಅಷ್ಟೇ. ಚಲೋ, ಹುಷಾರಾಗಿ ಹೋಗಿದ್ ಬನ್ನಿ. ಓಕೆ, ಈಗ ನಮ್ಮನ್ ಮಾತ್ರ ಡಿಕ್ಕಿಲ್ ಕೂತ್ಕೊಳ್ಳಿ ಅಂದ್ಬಿಟ್ರಿ. ದೊಡ್ಡಿ ನೀನು? ನಮ್ಮ ದೊಡ್ಡಿ ಬರ್ಡೇ ಇವತ್ತು. ದೊಡ್ಡಿ ಹ್ಯಾಪಿ ಬರ್ತ್ಡೇ. 100 ವರ್ಷ ಚೆನ್ನಾಗಿರು ದೊಡ್ಡಿ, ಆಯ್ತಾ? ಎಲ್ಲ ಕೊಟ್ಟು. ಮಮ್ಮಿ ಏನ್ ಸಮಾಚಾರ? ಏನಿಲ್ಲ. ಆರೋಗ್ಯ ಕೊಟ್ರು ಸಾಕು. ಹೌದಾ? ನಮ್ಮ ಅಕ್ಕ ಬಂದಿದ್ದಾರೆ. ಹಾಯ್. ಅಮ್ಮಣ್ಣ ಒಬ್ಳು ಮಿಸ್ಸಿಂಗು. ನಮ್ಮ ಅಕ್ಕ ಏನು ನಾನು ಫಸ್ಟ್ ಟೈಮ್ ನೋಡಿದ್ ಸಿಕ್ಕೇ ಇರಲಿಲ್ಲ, ಇಷ್ಟು ಸಣ್ಣ ಆಗ್ಬಿಟ್ಟೈತೆ ನನಗೆ. ಕಾಲೇಜ್ ಡೇಸಲ್ಲಿ ಇತ್ತಲ್ಲ, ಹಂಗ ಅನ್ಸ್ತೈತೆ. ಇಂಜಿನಿಯರಿಂಗ್ ಅಲ್ಲಿ ನಾನು ನಮ್ಮ ಅಕ್ಕ ಇಬ್ರು ಜೊತೆ ಓದ್ತಾ ಇದ್ದು, ಇನ್ನೂ ಸಣ್ಣ ಇದ್ರು. ಈಗ ಚೆನ್ನಾಗೈತೆ, ಸಾಕೀಗ. ನಾನು ಏನೇ ಹೇಳ್ಕೊಟ್ಟಿಲ್ಲ ಹಂಗೆ ಮಾಡೈತೆ, ಹಂಗೆ ವೆಯ್ಟ್ ಲಾಸ್ ಮಾಡೈತೆ. ಓಕೆ, ಇವಾಗ ಇನ್ನೊಂದು ರಿವೀಲ್ ಮಾಡ್ತಾ ಇದೀನಿ. ನಮ್ಮ ಮದರ್ ಇಂಡಿಯಾ ಅವರ ವೇಟ್ ಎಲ್ಲರಿಗಿಂತ. ಹೌದಾ? ನಿಮ್ಮಿಬ್ರಿಗಿಂತ ಜಾಸ್ತಿನಾ? ಇವರಿಬ್ರಿಗಿಂತ ಜಾಸ್ತಿ? ಹೌದಾ? ನೀವಿಬ್ರಲ್ಲಿ ಕುತ್ಕೋತೀರಾ? ನಾನೆಲ್ಲಿ ಕುತ್ಕೊಳ್ಳಿ? ಫಂಕ್ಷನ್ ಏನೋ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿಂದ ಡೈರೆಕ್ಟ್ ಇಲ್ಲಿ ನಮ್ಮ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಮತ್ತೆ ಹೊರಡ್ತಾ ಇದ್ದೀವಿ. ಕಮ್ ಲೆಟ್ಸ್.
ಹಲೋ, ಏನು ನಿಮ್ಮ ಹೆಸರು? ಹ್ಞೂ ಅಂತ ಅವನ ಹೆಸರು. ಇಲ್ಲಿ ನೋಡಲ್ವಾ, ಇಲ್ಲಿ ನೋಡವಾ, ಹಾಯ್ ಮಾಡು. ಇಲ್ಲೆಲ್ಲ ಕೇಳ್ತಾ ಇದ್ರು ನಿನ್ನ ಜುಟ್ಟಿಗೆ ಫ್ಯಾನ್ಸ್ ಆಗೋಗೋರೆ. ನಿನ್ನ ಜುಟ್ಟಿಗೆ ಫ್ಯಾನ್ಸು. ಹಾಯ್. ಹೇಳ್ಕೊಡ್ತಾ ಅವನೇ. ಬರ್ಲಿಲ್ಲ ಇವತ್ತು ಅಕ್ಷಿ ಮಾಡೋಕೆ ಅವಳು ಬಂದಿಲ್ಲ. ಚೆನ್ನಾಗಿ ಆಟ ಆಡ್ಸ್ಬಿಟ್ಟು ಬಂದಿದ್ರೆ ನಿನ್ನ. ನಿಶಾ ಇನ್ನೊಂದು ಮದುವೆಗೆ ಯಾಕೆ ಅಳೋದಪ್ಪು? ಅವ್ರ ಫ್ರೆಂಡ್ ಅವರ ಮದುವೆಗೆ ಹೋದ್ಲು, ಅಂದರೆ ಫ್ರೆಂಡ್ ಅವ್ರ ಅಕ್ಕನ ಮದುವೆಗೆ. ನಾವು ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಈಗ ಪೂಜೆ ಅವ್ರ ಮನೆಗೆ ಬಂದ್ವಿ. ನಾನಂತೂ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ ಗೈಸ್, ಅದರಲ್ಲಂತೂ ಫುಲ್ ಅನ್ಕಂಫರ್ಟಬಲ್ ಅನಿಸ್ತಾಯಿತ್ತು ನನಗೆ. ಸೊ ಪೂಜಾ ಅವರು ಭೋಜನ ಇಟ್ಕೊಂಡಿದ್ದಾರೆ ನಮಗೋಸ್ಕರ ಇವತ್ತು. ಎಕ್ಸೈಟೆಡ್ ಏನೇನು ಮಾಡಿದ್ದಾರೆ ಅಂತ. ಫಂಕ್ಷನಲ್ಲೂ ನಾನು ಇಷ್ಟೇಷ್ಟು ತಿಂದೆ, ಯಾಕಂದರೆ ಇವ್ರು ಮಾಡಿರೋದು ಅಡುಗೆ ತಿನ್ನಬೇಕು ಅಂದ್ಬಿಟ್ಟು. ಹೋಗೋಣ. ಅದರಲ್ಲೂ ನಾವು ವಿನೋದ್ ಅಂತೂ ಊಟನೇ ಮಾಡಲಿಲ್ಲ. ನಾನು ಪೂಜಾ ಮಾಡಿರೋದನ್ನೇ ತಿಂತೀನಿ ಅಂತ. ಹಾಂ, ಊಟನೇ ಮಾಡಿಲ್ಲ ಪಾಪ ಅವನು. ಟೈಮ್ ಆಯಿತು, ಬನ್ರಪ್ಪ. ಏನ್ ಅಳ್ತೀಯಾ? ಶಿವ ಹಾಯ್ ಹಾಯ್. ಸತಿ ರೆಡಿ ಊಟ ಮಾಡಕ್ಕೆ ಬಾ. ಎಷ್ಟು ಕೊಡ್ತೀರಕ್ಕ ಇನ್ನ? ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ, ಗಂಡ ಚೆನ್ನಾಗಿದ್ರೆ ಹೆಂಡತಿ ಚೆನ್ನಾಗಿದೆ. ಈ ಕಾಯಿನ ಏನು ಮಾಡ್ಬೇಕಂತೆ ಅಂದರೆ, ನನಗೆ ಪಾಪು ಎಲ್ಲ ಆದಮೇಲೆ ಸೂಟ್ಕೆಲ್ಲ ತೆಗೆದು ಅದಾದ್ಮೇಲೆ ಕುಂಕುಮ ಇಡ್ಮಮ್ಮಿ ಬೆಲ್ದನ್ನ ಮಾಡಿಕೊಂಡು ತಿನ್ಬೇಕಂತೆ. ಅಲ್ಲಿವರೆಗೂ ಇದನ್ನ ಕಾಯಿನ ಚಚ್ಚಂಗಿಲ್ಲ ಅಲ್ವಾ ಅತ್ತೆ? ಶಿವಮ್ಮ ಏನಂತ ನೋಡು, ನೀನೊಂದಷ್ಟು ತಿನ್ನು, ಮಗ್ಗಿಗೊಂದಷ್ಟು ತಿನ್ನು. ಸರಿ ಆಯ್ತು. ಎತ್ತಗೆ ಇಲ್ಲಿ ಅಲ್ಲಿ ಕಂದಮ್ಮಗೆ ಕಂದಮ್ಮ ಕಂದಮ್ಮ ಹುಷಾರು. ಏನಿದು ತಾಂಬೂಲ ಇದೆ. ಓಕೆ, ನೋಡಿ ನೋಡೋಣ ಏನೇನಿದೆ. ಹುಷಾರು. ಓಕೆ, ಸ್ಯಾರಿ. ಅಪ್ಪ ಕೂಡ ಲೊಟ್ಟೆ ಸಿಗ್ತದೆ. ಓಕೆ. ಅವಳು ಯಾವಾಗ್ಲೂ ಹೇಳ್ತಾನೆ ಇರೋಳು ನನಗೆ, ಸೀರೆ ಎಲ್ಲ ಸುಮ್ಮನೆ ತರಬೇಡ ಕಣೆ, ವೇಸ್ಟು ನಿಧು ವಸ್ತ್ರದಲ್ಲೇ ಐತೆ ಅಂತ. ಆದ್ರೂ ಗೈಸ್ ಇದೆಲ್ಲ ಒಂದು ಸಂಪ್ರದಾಯ ಮಾಡ್ಲೇಬೇಕಲ್ವಾ? ಹೌದು, ಚೆನ್ನಾಗಿದೆ, ಕ್ಯೂಟ್ ಆಗೈತಿ ಬಾಕ್ಸ್. ನಾನು ಅದನ್ನು ಅವಳಿಗೆ ಸಿಕ್ಕಾಪಟ್ಟೆ ಈ ಥರದ್ದೆಲ್ಲ ಕ್ರೇಜ್ ಜಾಸ್ತಿ. ತೆಗಿಬೇಕಾ? ಓಕೆ, ನೀನು ನೋಡ್ಬೇಕು ಅಂದ್ರೆ ಇಲ್ಲೇ ತೆಗಿ. ತೋರಿಸಿದ್ಯಾ ನೀನು ಬ್ಲಾಗಲ್ಲಿ? ಹಾ, ತೋರಿಸಿದ್ವಿ. ಇವಾಗ ಇದ್ರಲ್ಲಿ ಏನಿದೆ ನೋಡೋಣ. ಇದ್ರಲ್ಲಿ ಏನಿದೆ ನೋಡೋಣ. ಗೊತ್ತಾ ಮದನಿ? ಗೊತ್ತಾ? ಗೊತ್ತಿಲ್ವಾ? ಇದು ಸೀಮಂತಕ್ಕೆ ಇರುತ್ತಾ? ಗೊತ್ತಿಲ್ಲ ಅದೇನು ತಂದಾಳು. ಹೊಸ ಗಿಫ್ಟ್ ಪೂಜಾ ಹೋದ ತಿಂಗಳು ಬರ್ತಡೇ ಆಗೋಯ್ತು. ಅದು ಲಾಸ್ಟ್ ಸೆಲೆಬ್ರೇಷನ್ ಬರ್ಡೇದದು. ಹಾ, ಇವಾಗಿಂದಿದು ಇದಕ್ಕೆ ಬಸ್ರಿ ಆಗಿರೋದಕ್ಕೆ. ಮೇ ಬಿ ಇದು ಪಾಪುಗ. ಎಲ್ಲ ಪಾಪುಗೆ. ನಂಗೇನು ಇಲ್ಲ. ಸಿಕ್ತಲ್ಲ ಅವಾಗ್ಲೇನೆ, ತೋರ್ಸ್ಬಿಡಿ ಅದನ್ನ. ಅದು ಪಾಪುಗೆ ಬಟ್ಟೆ ಮಿಸ್ ಮಾಡಿಬಿಟ್ರು ಮೇಡಮ್ ಅವರು. ತಾನೇ? ಬ್ಲೂ ಕಲರ್ ಬಟ್ಟೆ ಸೆಟ್ ಪಾಪುಗೆ. ಇದು ಹಿಂಗೆ ತೆಗಿತಾ ಇದ್ದೀನಿ ಗೈಸ್, ಏನೋ ಅನ್ಕೊಬಿಡಿ. ಮದನ್ ಶಾಕು ಏನೇ ಅಂತ ಬಂದ್ಬಿಟ್ಟು ಇನ್ನೆಂಟಿಗೂ ಕೊಡ್ತಾರೆ ಬಾರೋ. ಅದೇ ಹೆಂಡತಿಗೆಲ್ಲ ಅವನ ಹೆಂಡತಿಗೆಲ್ಲ ಯಾಕೆ ಕೊಟ್ಟಿ ತಂಗಿಗೆ ಮಾತ್ರ. ಮಾಮ್ ಕೇರ್. ಪೂಜಾ ಓಕೆ, ನೈಸ್. ನೋಡಿದ್ರೆ ಅಂತೂ ಫುಲ್ ಖುಷಿ. ನೆಕ್ಸ್ಟ್ ನೋಡಿದ್ರೆ ಅಕ್ಕ ಇದಾ ಹಾ ಇದಾ ಗೊಂಬೆ ಇಂತಾಳೆ ಸೇಮ್ ಕ್ಯೂಟ್ ಆಗೈತೆ ಅಂತ ಅನ್ನಕ್ಕಾಗಲ್ಲ. ಆನೆ, ಎಲಿಫ್ಯಾಂಟ್. ಎಲಿಫ್ಯಾಂಟ್ ನಮ್ಮನೇಲಿ ಒಂದು ಐತೆ ನೋಡಿ.
ಬಾಯ್ ನಾನು ಓಟ್ ಬಾಯ್ಗೆ ಅದಕ್ಕೆ. ಓಕೆ ನಮಗೆ ಚೆನ್ನಾಗಿದೆ, ಸೂಪರ್. ಇದು ನಿಮ್ಗೆ ಈ ಗಿಫ್ಟ್. ಓಕೆ, ಅಲ್ಲೊಂದು ಕಾರ್ಡು ಇದೆ, ಓದ್ತೀನಿ ಅಂದ್ರೆ ಓದ್ಬೋದು. ಗಿಫ್ಟ್ ಮೇಲೆ ಗಿಫ್ಟು, ಗಿಫ್ಟ್ ಮೇಲೆ ಗಿಫ್ಟು. ಓಕೆ, ಫಸ್ಟ್ ಕಾರ್ಡ್ ಓದ್ಬಿಡೋಣ ಬೇಗ. ರನ್ನದ ಆರತಿ ಎತ್ತಿ ಬಂಗಾರಿಗೆ, ಕರುಳ ಕುಡಿ ಹೊತ್ತ ಮಧು ಬಾಳಿಗೆ, ಮುತ್ತಿನ ಆರತಿ ಎತ್ತಿ ಸಿಂಗಾರಿಗೆ, ಪ್ರೀತಿಗೆ ಸೇನೆ ಇಕ್ಕಿ ಸಿಂಗಾರಿಗೆ. ಥ್ಯಾಂಕ್ ಯು. ಎಂತ ಇದು? ನನ್ಗೆ ಒಬ್ಳಿಗೆ ಅಲ್ಲ ಗಾಯ್ಸ್, ನನ್ನ ಗಂಡಂಗೂ ಇದೆ ಇದರಲ್ಲಿ ಗಿಫ್ಟು. ನೈಸ್, ಥ್ಯಾಂಕ್ ಯು. ಇದು ಮಗ್. ಥ್ಯಾಂಕ್ ಯು. ಓ, ಪ್ರೆಗ್ನೆಂಟ್ ಆದ್ರೆ ಇದೆಲ್ಲ ಕೊಡ್ತಾರ? ನಂಗೆ ಗೊತ್ತೇ ಇರಲಿಲ್ಲ. ಅದ್ರಲ್ಲಿ ಡ್ಯಾಡ್ ಐತಲ್ಲೇ. ಓಕೆ, ಏನಣ್ಣ? ನೀತಿ ವೈಟ್ ಇಲ್ಲ, ನೀತಿ ಕೂತ್ಕೊಂಡ್ರೆ ಹೋಗ್ಬಿಡು. ಮದನಣ್ಣ ಫುಲ್ ಶಾಕ್ ಅಲ್ಲ ಅವ್ರೆ. ಮುದ್ದಾಕಿದ್ದ ಅದಕ್ಕೆ. ಒಂದು ಹೊಡೆದೋಗಿ ಹೊಸ ತಂದಿರೋದಂತೆ. ಕಾರ್ಯಕ್ರಮ ನಡೀತಾ ಇದೆ ಇವಾಗ. ಡೆಡಿಕೇಶನ್ ನೋಡಿ ಮದನಣ್ಣಂದು. ಈ ಕಡೆ ಕವರ್ ಆಗ್ತೈತಾ? ಚಕ್ಲಿ ನಿಮ್ಗೋಸ್ಕರ. ಥ್ಯಾಂಕ್ ಯು. ತಿನ್ನಿ ಇಟ್ಕೊಂಡು. ಮಗ ನೋಡಕ್ ಬರವ, ಎಲ್ಲ ಇವತ್ತೇ ಮುಗಿಸ್ಬಿಡ್ತಾ ಇದೆಯಲ್ಲ. ಇಲ್ಲೇ ಇವಾಗ ಮುಗಿಸ್ಬಿಟ್ರೆ ಇನ್ ಡೈರೆಕ್ಟ್ ಸೀಮಂತಕ್ಕೆ ಬಂದು ಡೈರೆಕ್ಟ್ ಇನ್ ಮಗು ಹುಟ್ಟಿದ ದಿನ, ಆಮೇಲೆ ನಾಮಕರಣ. ಹುಟ್ಟು ದಿನ ಅಲ್ಲ ಗೈಸ್, ಹಿಂದೊಂದ್ ದಿನನೇ ಹೋಗಿರ್ತೀನಿ. ಅವಳು ಒಂಚೂರು ಪೇನ್ ಬತ್ತಾದೆ ಅಂದ್ರೆ ಅಲ್ಲಿ ಇರ್ತೀನಿ ನಾನು. ಇರಲ್ವೇನೆ? ನಿಜ ಹೇಳು. ನನ್ ಗಂಡ ಬರ್ಲಿ ಬರದೇ ಇರ್ಲಿ, ನನ್ ಗಂಡನ್ ಬಿಟ್ಬಿಟ್ಟು ಅವಳ ಜೊತೆ ಇರ್ತೀನಿ ನಾನು. ಅದು ಬರ್ತಾರೆ, ಬಟ್ ಬಿಸ್ನೆಸ್ ಹ್ಯಾಂಡ್ ಓವರ್ ಅಲ್ಲಿ ಇರೋದ್ರಿಂದ ಏನು ಬಂದ್ರೆ ಬಾವ ಬಂದಂಗೆ. ಪೂಜಾ ಇದ್ದೇವೆ ನಾವು ಡೈರೆಕ್ಟ್ ಚನ್ನಪಟ್ಟಣದಿಂದ. ಸ್ವಾತಿ ಅಮ್ಮ ತಾಯೇ ಅಂತಾಳೆ, ಫುಲ್ ಕೆಂಪು ಕಾಣ್ತಾಳೆ ಸ್ವಾತಿ. ಯಾಕೆ ಅಂದರೆ ಲೈಟ್ ಎಲ್ಲ ಎತ್ಕೋತಾ ಇದ್ದೀವಿ. ಎಸ್, ಎತ್ಕೊಳ್ಳೋಣ. ನಮ್ಮ ಗುಂಡವರು ಬೋಗ್ಲಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ಹಾಂ, ಗುಂಡ ಕೆರಿತಾವನೆ ಕಾಣಲ್ಲ. ಹಾಂ, ಸ್ವಲ್ಪ ಕಾಣಿಸ್ತಾನೆ, ಬಾಲ ಅಳ್ಳಾಡಿಸ್ತಾನೆ. ಉಣ್ಣು ಒಂದು ಫೋನು ನಮ್ಮತ್ಗೆ ಇರು. ಹಾಂ, ಬರಲಿಲ್ಲ ಇನ್ನ, ಗರ್ಭಿಣಿ. ಫೋನ್ ಮಾಡೋಣ. ಫಸ್ಟ್ ಏನೇನು ಕೊಟ್ಟವ್ರೆ ಎಲ್ಲ ಹಾಂ, ನೋಡಿ ನನ್ನ ಬಗ್ಗೆ ಸ್ವಲ್ಪ ವಿಚಾರಿಸೋಣ. ನಿನ್ನ ಬಗ್ಗೆ ಏನು ಬೇಡ. ನೀವು ಫೋನ್ ಮಾಡಿ ಸಾಂಬಾರು ಮಾಡಿ ಏನು ಅಂತ ಕೇಳಿದ್ದು. ನಾನೇ ಎಲ್ಲ ತರಕಾರಿ ಹೆಚ್ಚಿಕೊಟ್ಟೆ ಮಮ್ಮಿಗೆ. ಎಲ್ಲ ಮಾಡಿದ್ದೀನಿ ನಾನು. ಹಾಂ, ನನಗೆ ಅದೆಲ್ಲ ಬೇಡ. ಒಂದು ಫೋನ್ ಮಾಡಿ ಅದಕ್ಕೆ ಏನು ಮಾಡ್ತಾ ಇದ್ದೀರಾ? ಇನ್ನು ಬರಲಿಲ್ವಲ್ಲ ಇಷ್ಟೊತ್ತಾಯಿತು. ಹೆಂಗಿದರಿ? ಎಲ್ಲಿದರಿ? ಏನೋ ಒಂಥರ ಕಾಣಿಸ್ತಿದ್ಯಲ್ಲ, ಏನೇನೋ ಅಂತಂದು. ಆಂಟಿ ಥರ ಇನ್ನೇನು ಜಿಪ್ಪಿಲ್ಲದೆ ಪೂಜಂದು. ಪೂಜಕ್ಕನ್ ಬ್ಲಾಗ್ ನೋಡ್ತಾ ಇದ್ದೆ. ನಿನ್ಗೇನದು? ಏನು? ಅದೇನೋ ಗೋಲ್ಡ್ ತಗೊಂಡಿದ್ರಲ್ಲ. ಯಸ್, ಇವಾಗೆಲ್ಲ ನಿನಗೆ ನೋಡೋಕ್ಕೆ 1 ಅವರ್ ಬೇಕು. ನನಗೇನು ಕೊಟ್ಟಿಲ್ವಾ? ನಿನಗೂ ಒಂದೇನೋ ಕೊಟ್ಟಿದ್ದಾರೆ, ಡೈಮಂಡ್ ಪ್ರೀ ಬರ್ಡೇ ಗಿಫ್ಟ್. ಬರ್ತ್ಡೇ ಗಿಫ್ಟಾ? ಇನ್ನು ಸೀಮಂತದಾಯ್ತಾ? ಸೀಮಂತದ ಇವೆಲ್ಲ ಇದೆ, ಕೊಟ್ಟಿದ್ದಾರೆ. ಹಾಯ್ ಮಂಗ್ಳು, ಅವರು ಬಾಯಿ. ನೀವೊಂದು ಫೋನ್ ಮಾಡಿದ್ರಾ? ಮದ್ರಣ್ಣ ಬಂದಿದ್ದಾರೆ, ಪಾರ್ಕ್ ಮಾಡ್ತಾ ಇದ್ದಾರೆ. ಬಂದಿಲ್ಲ, ಅಣ್ಣ ಬಂದಿಲ್ಲ. ಕೆಳಗಡೆ ಇಡೋದು ಅನ್ಸುತ್ತೆ ಅಣ್ಣ. ಬನ್ನಿ ಅಣ್ಣ. ಹಾಂ, ಊಟ ಮಾಡಿ ಬನ್ನಿ ಅಣ್ಣ. ಇಲ್ಲೋಡು ಹಿಂಗೆ ಈ ಕಡೆಗೆ ಎಲ್ಲ ಅನ್ಬಾಕ್ಸಿಂಗ್. ನಿಮ್ದು ಆಯ್ತಾ? ಡಯಟ್ ಅಂತಪ್ಪ ಅವರು. ಏನೆಲ್ಲ ಮನೆ ಮಂದಿಯೆಲ್ಲ ಡಯಟು. ನಿಶುನ್ ಗಿಫ್ಟ್ ಕೊಡೋಣ ಇರಪ್ಪ. ಎಲ್ಲಿದೆ ನಿಶುಂದು? ಹ್ಞೂ ಕಣೆ, ನಿನಗೂ ಕೊಟ್ಟೋಳೆ ನಿಶುನ್ ಗಿಫ್ಟು. ಏ ನಿನಗೇನೆ. ಹಾಂ, ನಿಶಾ ಬತ್ತಾಳೆ ಅನ್ಕೊಂಡು ತಗೊಂಡೆ, ಬರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಾನು ಬರೋದೇ ಅನ್ಕೊಂಡೆ, ಆಗಲಿಲ್ಲ. ಡೌರಾಣಿ ಚೆನ್ನಾಗೈತೆ. ಹ್ಞೂ, ಥ್ಯಾಂಕ್ ಯು ಪೂಜಕ್ಕ.
ಶೂಟ್ ಮುಂದೆ ತಂದಿರೋದು. ಇಲ್ಲ ಕಣೆ, ಪೂಜಾ ಕೊಟ್ಟಿದ್ದು. ನಾನು ಎಲ್ಲಿಂದ ತಗೊಬರಕ್ಕೆ ಹೋಗ್ಲಿ? ನಂಗೆ ಗೊತ್ತು ಪೂಜಾಕ್ಕೆ ನಂಗೆ ಏನಾರು ತಂದಿರ್ತಾರೆ ಅಂತ. ಗ್ಯಾಪಲ್ಲೇ ಬಿಟ್ಲು ಏನೋ. ಕಪ್ಪು ಓಕೆ, ಡಿಫ್ರೆಂಟ್ ಚೆನ್ನಾಗೈತಲ್ಲ ಇದು? ಇದು ನೋಡು, ಇದು ಡ್ಯಾಡ್, ಇದು ಮಾಮ. ನಿಮ್ಮ ಮಕ್ಕಳು ತಂದು ನಿಮಗೆ ಕೊಡೋದು. ಆಮೇಲೆ ಹಿಡ್ಕೊ ಸತಿ ಒಂದು ನಿಮಿಷ. ಯಾರನ್ನ ತೋರಿಸ್ಬೇಕು? ಇಲ್ಲೇ ನಿಶಾ ಅವ್ರನ್ನ ಊಟ ಮಾಡೋದು ನೋಡಿ ಗೈಸ್. ನಿಶಾ ಅವರು ಏನು ಸಾಂಬಾರು ಅದು? ಹಾಗಲಕಾಯಿ ಸಾಂಬಾರ್, ರೈಸ್, ಆಮ್ಲೆಟ್, ಮ್ಯಾಂಗೋ ತಿಂತಿದ್ದಾರೆ. ಪಾಪುಗೆ ಸೆಟ್. ಆಮೇಲೆ ಭರ್ಜರಿ ಗಿಫ್ಟ್ ಪೂಜಾಕ್ಕನ ಕಡೆಯಿಂದ. ಕೈ ನೋಡ್ಲಿಲ್ವಾ? ನೋಡ್ದೆ. ಅದೇ ಫಸ್ಟ್ ನೋಡಿದ್ದವಳು ಅಣ್ಣ. ಪುಳಿಯೋಗರೆ ಗೊಜ್ಜಿದು, ಇದು ಒಬ್ಬಟ್ಟು, ಚಕ್ಲಿ, ಬಡಬಡ, ಚಕ್ಲಿ, ನಿಪ್ಪಟ್ಟು ಎಲ್ಲ ಅವರೇ ಮಾಡಿರೋದಾ? ಪಾಪ ಅವ್ಳಿಗೆ ಹುಷಾರಿರ್ಲಿಲ್ಲ, ಇದಕ್ಕೆ ಇಷ್ಟೆಲ್ಲ ಮಾಡೋಳೆ. ಅವತ್ತು ಅಯ್ಯೋ ಇನ್ನೊಂದ್ ದಿನ ಬನ್ನಿ, ನಂದು ಏನೇನೋ ಪ್ಲಾನ್ ಐತೆ ಅಂತ ಹೇಳಿದ್ದು. ಚೆನ್ನಾಗಿದೆ. ಓಕೆ ಗೈಸ್, ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಇವಾಗ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು, ಊಟ ಮಾಡಬೇಕು. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್. ನಿಖಿಲ್ ನಿಶಾ ಬ್ಲಾಗ್ಸ್. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.